ಸರಿ ಸರಿ ಸ ಮಗರಿ ಸರಿ ರಿ 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 ಪ ಮಗರಿ ಗ ಗ ಗ ಗ ಗ ಗ ಗ ಗ ಗ ಮ ಗ ಮ ಪ. ಈ ಒಂದು ಸುಸಂದರ್ಭದಲ್ಲಿ ಸುನಾಥ್ ರಾಜ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಯಾಕೆಂದರೆ ಕರ್ಕೊಂಡು ಮೆಟ್ಲು ಹತ್ತಿಸ್ಕೊಂಡು ಒಳ್ಳೊಳ್ಳೆ ಕಥೆಗಳು ಹೇಳ್ಕೊಂಡು ದರ್ಶನ ಮಾಡಿಸೋದು ಕರ್ಕೊಂಡ್ಬಂದಿದ್ದಾರೆ. ಬನ್ನಿ ಹೋಗೋಣ, ದರ್ಶನ ಮಾಡೋಣ. ಬನ್ನಿ ಸ್ನೇಹಿತರೆ. ಸರ್ ಬಂದಿದ್ದೀವಿ ಅಮ್ಮನವ್ರ ಮುಂದೆ. ನೀನು ಒಳಗಡೆ ಹೋಗಿ ದರ್ಶನ ಮಾಡೋದು ಒಂದೇ ಬಾಕಿ. ಸೊ ಸ್ನೇಹಿತರೆ, ಸೌಂಡ್ ಎಷ್ಟು ಮಟ್ಟಿಗೆ ಕ್ಲಾರಿಟಿ ಬರುತ್ತೆ ಗೊತ್ತಿಲ್ಲ, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಇದೆ. ಬಟ್ ಒಳಗಡೆ ಹೋಗ್ತೀವಿ, ನೋಡೋಣ ಏನೇನು ವಿಷಯಗಳು ಸಿಗುತ್ತೆ, ಏನೇನು ದೃಶ್ಯಗಳು ಸಿಗುತ್ತೆ, ಕ್ಯಾಪ್ಚರ್ ಮಾಡ್ತೀವಿ. ಸೊ ಬನ್ನಿ ಹೋಗೋಣ. ಬನ್ನಿ. ಸರ್ ಸೂಪರ್ ದರ್ಶನ ಆಯಿತು. ಥ್ಯಾಂಕ್ ಯು. ಒಳಗಡೆ ನಾವು ಜಾಸ್ತಿ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ಮೈಕ್ ಹಾಕೊಂಡು ಮಾತಾಡೋಕ್ಕಾಗ್ತದೆ, ಯಾಕೆಂದ್ರೆ ದೇವಸ್ಥಾನದಲ್ಲಿ ಪ್ರಾಕಾರದಲ್ಲಿ ತೆಗಿಬೋದಾಗಿತ್ತು, ಬಟ್ ಆದ್ರೂ ಬೇಡ ಅಂದ್ಬಿಟ್ಟು ಆಚೆ ಬಂದ್ಬಿಟ್ಟು ಆರಾಮಾಗಿ ಮಾತಾಡ್ತಾ ಇದ್ವಿ. ಸರ್ ಈ ರಥ ಕಾಣಿಸ್ತಿದೆ, ಏನು ಸರ್ ರಥ ಇದು? ಈಗ ನೋಡಿ, ಈ ನಮ್ಮ ಈ ರಥ ಈಗ ನಮಗೆ ಪ್ರತಿ ವರ್ಷ ದಸರಾ ಆದ್ಮೇಲೆ ನೋಡಿ ಈ ಕಡೆಯಿಂದ ಗೋಪುರ ಎಷ್ಟು ಚೆನ್ನಾಗಿ. ಹೌದು. ದಸರಾ ಈಗ ನಮ್ಮ ದಸರಾ ಆದ್ಮೇಲೆ ನಮ್ಮ ಮಹಾರಾಜರ ನಕ್ಷತ್ರದ ಪ್ರಕಾರ ಅದು ಯಾವತ್ತೊಂದು ದಿನ ಬೀಳುತ್ತೆ, ಅವತ್ತೊಂದು ದಿನ ಮೈಸೂರಲ್ಲಿ ತೇರು. ಓ ಈ ತೇರು, ಈ ದೊಡ್ಡ ತೇರಲ್ಲೇ ನಾವು ತೇರು ನಡೀತದೆ. ಓ ಆಕ್ಚುಲಿ ಇದು ಚಿಕ್ಕ ತೇರು, ಇನ್ನೂ ದೊಡ್ಡದಿದೆ. ಇನ್ನೂ ದೊಡ್ಡದು, ಇದು ಚಿಕ್ಕದು ಆಕ್ಚುಲಿ. ಸೊ ಇವಾಗ ನಾವೊಂದು ಪ್ರದಕ್ಷಿಣೆ ಆಗ್ತಾ ಇದೀವಿ. ಈಗ ನೋಡಿ, ನಾವು ಈಗ ಹೋಗ್ತಾ ಇರೋದು ಮಹಾಬಲೇಶ್ವರ ದೇವಸ್ಥಾನ ಅಂತ. ಅದಾ ಇದು ಏನು ಅಂದ್ರೆ ಪುರಾತನ ಹೇಳಕ್ ಹೋದ್ರೆ ಇದೇ ಮೊದಲನೇ ದೇವಸ್ಥಾನ ಇಲ್ಲಿ. ನೀವು ಹೇಳಿದ್ರಲ್ಲ, ಇದೇ ಮೊದಲನೇ ದೇವಸ್ಥಾನ ಮಹಾಬಲೇಶ್ವರ. ಇಲ್ಲಿ ಬಂದು ಮಹಾಬಲೇಶ್ವರ ನೆಲೆಸಿದ ಮೇಲೆ ತಾಯಿ ಚಾಮುಂಡೇಶ್ವರಿ ಬಂದು ಅಲ್ಲಿ ನೆಲೆಸಿದ್ದು ಅಂತ ಒಂದು ಪ್ರತೀತಿ. ಹೌದು. ಸುನಾಥ್ ರಾಜ್ ಸರ್ ಹೇಳಿದಂಗೆ ಶ್ರೀ ಮಹಾಬಲೇಶ್ವರ ದೇವಸ್ಥಾನ. ಹೌದು. ನಾವು ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಬರ್ತೀವಿ. ಸೊ ನಿಮ್ಮ ಪರವಾಗಿ ಕೂಡ ನಿಮಗೂ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಬರ್ತೀವಿ. ಸೊ ಹೋಗಿ ಬರ್ತೀವಿ.
ಸರ್ ಈ ದೇವಸ್ಥಾನ ನಂದಿ ನಾವು ಏನು ನಂದಿ ನೋಡಿದ್ವಿ, ಈ ಮಹಾಬಲೇಶ್ವರ ನಂದಿ ಅದು ಅದರಿಂದ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಹಾಬಲೇಶ್ವರ ತಾಯಿ ಚಾಮುಂಡಿಗಿಂತ ಮೊದಲೇ ನೆಲೆಸಿದ ದೇವಸ್ಥಾನ. ತುಂಬಾ ಪುರಾತನದು, ಒಂದು 2,000 ವರ್ಷ ಆಗಿದೆ ಅಂತ ಅಲ್ಲಿ ಒಳಗಡೆ ಇತಿಹಾಸ ಇದೆ. ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಆಗುತ್ತೆ. ಇಲ್ಲ ಇಲ್ಲಿ ತುಂಬಾ ಒಳ್ಳೇದು. ಜನ ಏನಂದ್ರೆ ಬೆಟ್ಟ ಮುಗಿಸ್ಕೊಂಡು ತಾಯಿ ನೋಡ್ಕೊಂಡು ಹೊರಟ್ಕೊಡ್ತಾರೆ. ಇದೆಲ್ಲ ಯಾರು ಬರೋದಿಲ್ಲ. ಸ್ನೇಹಿತರೆ, ಬೆಟ್ಟಕ್ಕೆ ಬಂದಾಗ ತಾಯಿನ ನೋಡ್ಬಿಟ್ಟು ನಮ್ಮ ಈಶ್ವರನ ನೋಡಿ ಈ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೂ ಬಂದು ಆಶೀರ್ವಾದ ತೊಗೊಂಡೋಗಿ ನಾನು ಫಸ್ಟ್ ಟೈಮ್ ಇದು ಮಾಡ್ತಾ ಇರೋದು. ಥ್ಯಾಂಕ್ ಯು ಸೋನಾದ್ರ ಸರ್. ಥ್ಯಾಂಕ್ ಯು. ಒಂದು ಏನಂದ್ರೆ ದೇವಸ್ಥಾನ, ಯಾವ ದೇವಸ್ಥಾನಕ್ಕೆ ಹೋದ್ರು ಒಂದು 10 ನಿಮಿಷ ಹೌದು ಅಲ್ಲಿ ಕೂರ್ಬೇಕು. ಯಾಕಂದ್ರೆ ಅಲ್ಲಿರೋ ಒಂದು ಪಾಸಿಟಿವ್ ಎನರ್ಜಿ ಏನಿದೆ. ಇಲ್ಲ ಸರ್, ಕೂತಿರ್ಬೇಕಾದ್ರೆ ಧ್ಯಾನ ಮಾಡ್ತಿರ್ಬೇಕಾದ್ರೆ ಹುಡುಗಿ ರೇಗಿಸಿದ್ದು. ಇಲ್ಲ ರೇಗಿಸಿದ್ ನನಗೆ ವಿಶ್ವಾಮಿತ್ರ ಅಂತ ಫಸ್ಟ್ ಟೈಮ್ ನನಗೆ ಹುಡುಗಿರ್ ರೇಗಿಸಿದ್ದು ಅಂದ್ರೆ ಇಲ್ಲೇ ನನಗೆ ಎಕ್ಸ್ಪೀರಿಯನ್ಸ್. ಸೂಪರ್. ಹುಡುಗಿರ್ ನೋಡಿ ಎಷ್ಟು ಧೈರ್ಯವಾಗಿರ್ತಾರೆ. ಹೌದು. ಯಾರು ಇರ್ಲಿಲ್ಲ, ಬೇರೆ 3 ಜನ ಹುಡುಗಿರಿದ್ರು. ಈವ್ನಿಂಗ್ ನಾನು ಒಬ್ಬನೇ ಬೆಳಿಗ್ಗೆ ಹೊತ್ತೆ. ಓಕೆ. ಇವಾಗ ಅಂದ್ರೆ ಒಂದು 10-15 ಇಯರ್ಸ್ ಮದುವೆ ಆದ್ಮೇಲೆ ಮಕ್ಕಳೆಲ್ಲ ಬರ್ತಿರ್ತಾರೆ ಸರ್? ಕರ್ಕೊಂಡ್ಬರ್ತಾರೆ. ನಾ ಹೇಳಿದ್ನಲ್ಲ, ಪ್ರತಿ ಮಂಗಳವಾರ ನಮ್ಮ ತಂದೆ ತಾಯಿ ಅಂತೂ ಬಂದೇ ಬರ್ತಾರೆ. ಮಧ್ಯದಲ್ಲಿ ಹಬ್ಬ ಹರಿದಿನಗಳಲ್ಲೂ ನಾವು ಜೊತೆಲಿ ಬಂದಿರ್ತೇವೆ. ಒಳ್ಳೆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಆಯ್ತು, ಈಶ್ವರಂದಾಯ್ತು. ಈಗ ಈ ಪರಮಾತ್ಮ ಕೇಳ್ತಾವ, ಬನ್ನಿ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಸರ್? ಕೆಳಗಡೆ ಬನ್ನಿ. ಒಂದು ಒಳ್ಳೆ ಹೋಟ್ಲು, ಹಳ್ಳಿ ಹಟ್ಟಿ ಅಂತ ಒಂದು ಒಳ್ಳೆ ಹೋಟ್ಲ್ ಇದೆ. ತುಂಬಾ ಚೆನ್ನಾಗಿದೆ. ಹಳ್ಳಿ ವಾತಾವರಣದಲ್ಲೇ ಒಂದು ಗುಡಿಸಲು, ಒಂದು ಇದರಲ್ಲಿ ಶೈಲಿಲಿದೆ. ಬನ್ನಿ ಹೋಗೋಣ. ಸೂಪರ್. ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡಬೇಕು. ಬನ್ನಿ. ಬೆಟ್ಟ ಹೇಳಿದ್ವಿ, ಕೊನೆಗೂ ಇಲ್ಲಿ ಬಂದಿದ್ವಿ ನೋಡಿ. ಇದೆ ಹಳ್ಳಿ ಹಟ್ಟಿ. ಸರ್ ಏನ್ ಸರ್ ಫೇಮಸ್? ಬರ್ತಾ ಇರ್ತೀರಾ ನೀವು ಇಲ್ಲಿ? ತುಂಬಾ ಸರಿ ನಮ್ಮ ಬೆಟ್ಟ ಹೋದಾಗೆಲ್ಲ ಇಲ್ಲಿಗೆ ಬರೋದು ನಾವು. ಟಿಫನ್ ಏನೇನ್ ಫೇಮಸ್? ನಿಮ್ಗೆ ತಟ್ಟೆ ಇಡ್ಲಿ ಸಿಗುತ್ತೆ, ವಡೆ, ದೋಸೆ, ಉಪ್ಪಿಟ್ಟು. ಬನ್ನಿ ಸರ್, ತುಂಬಾ ಚೆನ್ನಾಗಿದೆ. ಬನ್ನಿ, ಒಳಗಡೆ ಹೋಗ್ಬಿಟ್ಟು ನೋಡೋಣ. ಬನ್ನಿ, ಹಳ್ಳಿ ಹಟ್ಟಿಗೆ ಹೋಗೋಣ. ಬನ್ನಿ. ಅಂದ್ರೆ ಎಲ್ಲಾನು ಪಾಪ ಹೋಟ್ಲವರು ಪ್ರೀತಿ ಕೊಟ್ಟಿದ್ದಾರೆ. ಎಲ್ಲ ಟೇಸ್ಟ್ ಚೂರು ಟೇಸ್ಟ್ ಮಾಡ್ತಾ ಎಲ್ರು. ಎಷ್ಟೆಲ್ಲ ನಮ್ಗೆ ಒಬ್ರಿಗೆ ಎಲ್ಲ ತಿನ್ನೋಕೆ ಆಗೋದಿಲ್ಲ ಒಬ್ರಿಗಂದ್ರೆ. ಬಟ್ ಚಟ್ನಿ ಸಗದಾಗ ಕಾಣ್ತಾ ಇದೆ ಸರ್. ಇಡ್ಲಿ ಚಟ್ನಿ ನೋಡಿ, ಇಡ್ಲಿ ಮೇಲೆ ತುಪ್ಪ ಹಾಕಿದ್ದಾರೆ. ಈ ತುಪ್ಪ ಇಡ್ಲಿ ತಿಂದ್ರೇನೆ ಒಂದು ಅದ್ರ ಸ್ಟೈಲೇ ಬೇರೆ. ಅದ್ರದ್ದು ಕೈಯಲ್ಲೇ ತಿನ್ಬಿಡೋಣ. ತಿನ್ನ ಸರ್, ಸೂಪರ್. ಭಾಳ ಚೆನ್ನಾಗಿದೆ ಸರ್. ಇಡ್ಲಿ ಚಟ್ನಿ ಸೂಪರ್ ಆಗಿದೆ ಸರ್. ದೋಸೆ ಸಖತ್ತಾಗಿ ಕಾಣ್ತಾ ಇದೆ. ಬ್ಯೂಟಿಫುಲ್ ಸರ್. ನಾನು ಬೇಡ ಅಂದಿದ್ದೆ, ಸಾರಿ ಒಂದು ಚಿಕ್ಕ ಲೋಟ ಕುಡೀರಿ ಅಂದರು. ನಿಜವಾಗ್ಲೂ ಮಸ್ಟ್ ಟ್ರೈ. ನೀವು ಇಲ್ಲಿ ಬಂದಾಗ ಹಳ್ಳಿ ಹಟ್ಟಿ ನಿಜವಾಗ್ಲೂ ಚೆನ್ನಾಗಿತ್ತು. ದೋಸೆ ಸೂಪರು, ಆ ಬಾತ್ಗಳು ಸೂಪರು, ಕೇಸರಿ ಬಾತು ಅದು ಸೂಪರು. ವಡೆ ಎಷ್ಟು ಮೆತ್ತಗಿತ್ತು ಅಂತಂದ್ರೆ, ಆ ಮಸಾಲೆ ವಡೆ ತುಂಬಾ ಮೆತ್ತಗಿತ್ತು. ಒಂದ್ಸತಿ ಬಂದು ಟ್ರೈ ಮಾಡಿ. ನೀವು ಇಲ್ಲಿ ಬಂದಾಗ ಬೆಟ್ಟದಿಂದ ಇಳಿತಾ ಇರೋಗೇನೆ ಇದೆ. ಇದ್ರದ್ದೆಲ್ಲ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸರ್. ಈಗ ಬ್ರೇಕ್ಫಾಸ್ಟ್ ಆಯಿತು, ಇನ್ನು ಕೆಲವು ವಿಚಾರಗಳು ತುಂಬ ಮಾತಾಡೋದಿದೆ ನಿಮ್ಮ ಹತ್ರ. ಸೊ ಈ ಕಾಸ್ಟ್ಯೂಮ್ ಚೇಂಜ್ ಆಗಿ ಫ್ರೆಶ್ ಆಗಿ ನಮ್ಮ ಅಂಬಾರಿ ಅಂತಂದ್ರೆ ಸಾರ್ ಅವ್ರ ಹೋಟ್ಲು, ಅಲ್ಲಿಂದ ಮತ್ತೆ ಮಾತುಕತೆ ಪ್ರಾರಂಭ ಮಾಡಿ ಬೇರೆ ಕಡೆ ಹೋಗೋದು ಅಂತ ಪ್ಲಾನ್ಸ್ ಇದೆ. ಸೊ ಲೊಕೇಶನ್ನು ಇಲ್ಲಿಂದ ಶಿಫ್ಟ್ ಮಾಡಿ ಫ್ರೆಶ್ ಆಗಿ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಂಬಾರಿ
ಸೂಟ್ಸ್ ಸರ್ ಅಂಬಾರಿ ಸ್ವೀಟ್ಸ್. ಅಂಬಾರಿ ಸ್ವೀಟ್ಸ್ ಯಾವಾಗಿಂದ ಸರ್ ಯಾವಾಗಿಂದ ಮಾಡಿದ್ದು ಹೋಟೆಲ್? ಈಗ ಹೆಚ್ಚು ಕಮ್ಮಿ 2014 ಓಪನ್ ಮಾಡಿದ್ದು. ಸಖತ್ 4.4 ರೇಟಿಂಗ್ ಬೇರೆ ಇದೆ. ಹೌದು ನೈಸ್ ಸರ್. ಅಲ್ಲ ನಿಮಗೆ ರೂಮ್ಸು ಕೆಲವು ತೋರಿಸ್ತೀನಿ ಆಗಿದ್ರೆ. ಪ್ಲೀಸ್ ಸರ್ ಪ್ಲೀಸ್ ತೋರಿಸಿ. ಸ್ನೇಹಿತರೆ ಮೈಸೂರಿಗೆ ಬಂದರೆ ನಮ್ಮ ಸುನಾದ್ರ ಸರ್ ಹೋಟ್ಲು ಇದ್ರ ಅಡ್ರೆಸ್ ಕೂಡ ನಾನು ಹಾಕ್ತೀನಿ. ಹೌದು, ಜಗನ್ಮೋಹನ ಪ್ಯಾಲೇಸ್ ಪಕ್ಕನೇ, ಪ್ಯಾಲೇಸ್ ಹತ್ರನೇ ಇದೆ. ಇಲ್ಲಿ ಬನ್ನಿ, ಹೋಟ್ಲ್ ರೂಮ್ಸ್ ಹೇಗಿದೆ ಏನು ಅಂತ ನಿಮಗೂ ಗೊತ್ತಾಗುತ್ತೆ. ಹೌದು ಬನ್ನಿ ಸರ್.